ನೋಡಿ, ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು, ಮಾನ್ಯ ಪರಮೇಶ್ವರ್ ಅವರು ಇದಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ನೋಡಿ, ಕಾನೂನು ಇದೆ, ಕಾನೂನು ಪ್ರಕಾರ ಎಲ್ಲರೂ ಹೋಗಲೇಬೇಕಾಗ್ತದೆ, ಹೋಗ್ತಾರೆ. ನೋಡಿ, ವರಿಷ್ಠರು ತೀರ್ಮಾನ ಮಾಡ್ತಾರೆ. ನಮ್ಮ ಪಕ್ಷದಲ್ಲಿ ಒಂದು ವ್ಯವಸ್ಥೆ ಇದೆ ನೋಡಿ, ಆ ವ್ಯವಸ್ಥೆಯಲ್ಲಿ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಬಿಜೆಪಿ ಪಾದಯಾತ್ರೆ ಮಾಡ್ತೀನಿ ಅಂತ ಹೇಳ್ತಾರೆ ನೋಡಿ, ಅವರಿಗೆ ಪಾಪ ಪಶ್ಚಾತ್ತಾಪ ಮಾಡಿಕೊಳ್ಳಿಕ್ಕೆ ಬಿಜೆಪಿಯವರು ಪಾದಯಾತ್ರೆ ಮಾಡಲಿ. ಯಾಕೆಂದರೆ ಇದೆಲ್ಲ ವಿವಾದ ಹುಟ್ಟಾಕಿದ್ದೇ ಬಿಜೆಪಿಯವರು. ವಕ್ಫ್ ಪ್ರಕರಣದಲ್ಲಿನೂ ನೋಟಿಸ್ಗಳು ಕೊಟ್ಟಿದ್ದು ಬಿಜೆಪಿಯವರೇ. ಇವತ್ತು ಅಪರಾಧ ಮಾಡೋರು ಬಿಜೆಪಿಯವರೇ, ದೂರು ಕೊಡೋರು ಬಿಜೆಪಿಯವರೇ, ವಿಚಾರಣೆ ಮಾಡೋರು ಬಿಜೆಪಿಯವರೇ, ತೀರ್ಪು ಕೊಡೋರು ಬಿಜೆಪಿಯವರೇ. ಜನ ಅರ್ಥ ಮಾಡಿಕೊಳ್ತಾರೆ. ನೋಡಿ, ಒಂದು ಮನೆ 100 ಬಾಗಿಲು ಆಗ್ಯಾವ ಅವ್ರದ್ದು. ಈಗ ಬಿಜೆಪಿ ಈಗ ಮುಗಿದೋದ ಅಧ್ಯಾಯ ಇದೆ. ಯಾಕೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಸಮಯ ವ್ಯರ್ಥ ಮಾಡ್ಕೊಳ್ಬೇಕು? ಮಾಡಿ ನೋಡಿ, ಯತ್ನಾಳ್ ಅವರೇ ಸುಮಾರು ಆರೋಪಗಳು ಮಾಡಿದ್ದಾರೆ. ಬಿಜೆಪಿಯಲ್ಲಿ ಮುಖ್ಯಮಂತ್ರಿ ಆಗ್ಲಿಕ್ಕೆ 2,500 ಕೋಟಿ ರೂಪಾಯಿ ಕೊಡಬೇಕು, ಮಂತ್ರಿ ಆಗಲಿಕ್ಕೆ 500 ಕೋಟಿ ರೂಪಾಯಿ ಕೊಡಬೇಕು. ಅದಕ್ಕೆ ಉತ್ತರ ಕೊಡ್ಬೇಕಲ್ಲ. ಅದೇ ಹೇಳಿದ್ನಲ್ಲ ನಾನೀಗ. ಯತ್ನಾಳ್ ಅವರೇ ಹೇಳ್ತಾ ಇದ್ದಾರಲ್ಲ, ನಿಮ್ಮ ಪಕ್ಷದವ್ರು ಹೇಳ್ತಾ ಇದ್ದಾರಪ್ಪ, ನಿಮ್ಮ ಪಕ್ಷದವರೇ ಹೇಳ್ತಾ ಇದ್ದಾರೆ. ಮತ್ತು ಈಗ ಅದಕ್ಕೆ ಅದು ಸತ್ಯನೇ ಅಂತ ಆಯ್ತಲ್ಲ. ನಿಮ್ಮಲ್ಲಿ ನೀವೇನಾದರೂ ನೋಟಿಸ್ ಕೊಟ್ಟಿದ್ದೀರಾ ಅವರಿಗೆ? ಅಂದರೆ ನಿಮ್ಮದು ಬೆಂಬಲ ಇದೆ, ವರಿಷ್ಠರು ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಯತ್ನಾಳ್ ಅವ್ರು ಏನೇನು ಹೇಳ್ತಾ ಇದ್ದಾರೆ ಅದು ಸತ್ಯನೇ ಇದೆ. ಅವ್ರು ಭಾರತೀಯ ಜನತಾ ಪಕ್ಷದ ಮೇಲೆ ಏನೇನು ಆರೋಪಗಳು ಮಾಡ್ತಾ ಇದ್ದಾರೆ 100ಕ್ಕೆ 100 ಸತ್ಯ. ಇದಕ್ಕೆ ಈ ರಾಜ್ಯದ ಜನರಿಗೆ ಉತ್ತರ ಕೊಡಲಿ. ಆಸಿಫ್ ಕೋಟಿ ರೂಪಾಯಿ ನಮ್ಮ ಕಾಂಗ್ರೆಸ್ ಆಮಿಷ ಬರ್ತಾರೆ ಅಂತ ಹೇಳಿದ್ರು. ಬಟ್ ಅದ್ರ ಬೆನ್ನಲ್ಲಿ ಇವತ್ತು ಶಾಸಕ ಧನಿದವರು 100 ಕೋಟಿ 50 ಕೋಟಿಯಲ್ಲಿ 100 ಕೋಟಿಗೆ ಆಮಿಷ ಬರ್ತಾರೆ. ಬಿಜೆಪಿಯವರು ಯಾವ ಮಟ್ಟಕ್ಕೂ ಇಳಿತಾರೆ. ಅಧಿಕಾರ ದಾಹಕ್ಕಾಗಿ ಏನೋ ಮಾಡಲಿಕ್ಕೆ ಹೇಸದವರು ಭಾರತೀಯ ಜನತಾ ಪಕ್ಷದವರು. 17 ಜನ ಶಾಸಕರಿಗೆ ಖರೀದಿ ಮಾಡಿದ್ದು ನಿಮ್ಗೆ ಗೊತ್ತದ ಇಲ್ಲ? ನಿಮಗೂ ಗೊತ್ತೇ ಅದಲ್ಲ. ನಿದರ್ಶನಗಳಿದ್ದಾವೆ, ಬಹಳಷ್ಟು ಪುರಾವೆಗಳಿದ್ದಾವೆ. ಅಸೆಂಬ್ಲಿಯಲ್ಲಿ ಚರ್ಚೆ ಆಗಿದೆ. ಮತ್ತು ಇದಕ್ಕಿಂತ ಜಾಸ್ತಿ ಪುರಾವೆ ಮತ್ತೇನು ಬೇಕಾ? ಈಗ 50ರಿಂದ 60 ಮೂರೂ ಉಪಚುನಾವಣೆಯಲ್ಲಿ ನಾವು ಗೆಲ್ತೀವಿ. ಮಹಾರಾಷ್ಟ್ರದಲ್ಲಿ ಮಹಾವಿಕಾಸ್ ಅಘಾಡಿ ಅತ್ಯಂತ ಪ್ರಚಂಡ ಬಹುಮತದಿಂದ ಸುಮಾರು 160ರಿಂದ 180 ಸ್ಥಾನಗಳಲ್ಲಿ ಜಯಗಳಿಸಿ ಇವತ್ತು ನಾವು ಸರ್ಕಾರ ರಚನೆ ಮಾಡ್ತೀವಿ. ಬಿಪಿಎಲ್ ಎಪಿಎಲ್ ಕಾರ್ಡ್ ವರ್ಗಾವಣೆ ಆಗ್ತಾರೆ ರಾಜ್ಯಾದ್ಯಂತ. ನೋಡಿ, ಈಗ ಬಹಳ ಕಡೆ ದೂರುಗಳಿದೆ. ಸಾಹುಕಾರರು, ಮನೆ ಇದ್ದವರು, ನೌಕರರು, ಇನ್ಕಮ್ ಟ್ಯಾಕ್ಸ್ ಕಟ್ಟವರು ಎಲ್ಲರೂ BPL ಕಾರ್ಡ್ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಒಂದು ನೋಡಿ ಆರೋಪ ಇದೆ. ಈಗ ನಾವು ಬಡತನಕ್ಕಿಗಿಂತ ಕೆಳಗಡೆ ಇದ್ದಂಥವರಿಗೆ BPL ಕಾರ್ಡ್ ಕೊಡಬೇಕು ಅನ್ನೋಂಥದ್ದು ಇದೆ. ಬಡತನಕ್ಕಿಗಿಂತ ನಾವು ಅಂಕಿಅಂಶಗಳೇನು ತೋರಿಸ್ತೀವಿ? 20% ಬಡತನಕ್ಕಿಗಿಂತ ಕೆಳಗಡೆ ಇದ್ದಾರೆ. ಆಯಿತು, ಮಧ್ಯಮ ವರ್ಗದವ್ರಿಗೂ ಸೇರಿಸ್ಕೊಳ್ಳಿ. ಮ್ಯಾಕ್ಸಿಮಮ್ ಎಷ್ಟು ಆಗ್ತಾರೆ? 50%, 60%, 80% BPL ಕಾರ್ಡ್ ಕೊಟ್ಟಿದ್ದಾರೆ. ಕೆಲವೊಂದು ಜಿಲ್ಲೆಗಳಲ್ಲಿ 95% BPL ಕಾರ್ಡ್ ಹೋಗಿದ್ದಾವೆ. ಅಂದರೆ ಯಾರು? ಅದ್ರ ಬಗ್ಗೆ ಇವತ್ತು ನೈಜವಾದಂಥ ಯಾರು ಬಡತನಕ್ಕಿಂತ ಕೆಳಗಡೆ ಇದ್ದಂಥವ್ರಿದ್ದಾರೆ ಅವ್ರು ಯಾರಿಗೂ BPL ಕಾರ್ಡಿಂದ ವಂಚನೆ ಮಾಡಲಾಗೋದಿಲ್ಲ. ನೋಡಿ, ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು, ಮಾನ್ಯ ಪರಮೇಶ್ವರ್ ಅವರು ಇದಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ನೋಡಿ, ಕಾನೂನು ಇದೆ, ಕಾನೂನು ಪ್ರಕಾರ ಎಲ್ಲರೂ ಹೋಗಲೇಬೇಕಾಗ್ತದೆ, ಹೋಗ್ತಾರೆ. ನೋಡಿ, ವರಿಷ್ಠರು ತೀರ್ಮಾನ ಮಾಡ್ತಾರೆ. ನಮ್ಮ ಪಕ್ಷದಲ್ಲಿ ಒಂದು ವ್ಯವಸ್ಥೆ ಇದೆ ನೋಡಿ, ಆ ವ್ಯವಸ್ಥೆಯಲ್ಲಿ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಬಿಜೆಪಿ ಪಾದಯಾತ್ರೆ ಮಾಡ್ತೀನಿ ಅಂತ ಹೇಳ್ತಾರೆ ನೋಡಿ, ಅವರಿಗೆ ಪಾಪ ಪಶ್ಚಾತ್ತಾಪ ಮಾಡಿಕೊಳ್ಳಿಕ್ಕೆ ಬಿಜೆಪಿಯವರು ಪಾದಯಾತ್ರೆ ಮಾಡಲಿ. ಯಾಕೆಂದರೆ ಇದೆಲ್ಲ ವಿವಾದ ಹುಟ್ಟಾಕಿದ್ದೇ ಬಿಜೆಪಿಯವರು. ವಕ್ಫ್ ಪ್ರಕರಣದಲ್ಲಿನೂ ನೋಟಿಸ್ಗಳು ಕೊಟ್ಟಿದ್ದು ಬಿಜೆಪಿಯವರೇ. ಇವತ್ತು ಅಪರಾಧ ಮಾಡೋರು ಬಿಜೆಪಿಯವರೇ, ದೂರು ಕೊಡೋರು ಬಿಜೆಪಿಯವರೇ, ವಿಚಾರಣೆ ಮಾಡೋರು ಬಿಜೆಪಿಯವರೇ, ತೀರ್ಪು ಕೊಡೋರು ಬಿಜೆಪಿಯವರೇ. ಜನ ಅರ್ಥ ಮಾಡಿಕೊಳ್ತಾರೆ. ನೋಡಿ, ಒಂದು ಮನೆ 100 ಬಾಗಿಲು ಆಗ್ಯಾವ ಅವ್ರದ್ದು. ಈಗ
BJP ಈಗ ಮುಗಿದೋದ ಅಧ್ಯಾಯ ಇದೆ, ಯಾಕೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಸಮಯ ವ್ಯರ್ಥ ಮಾಡ್ಕೊಳ್ಬೇಕು? ಯತ್ನಾಳ್ ಗ್ರೂಪ್ 25ಕ್ಕೆ ಮಾಡ್ತಾ ಇದ್ದಾರೆ, ಬಿಜೆಪಿ 21ಕ್ಕೆ ಮಾಡ್ತಾ ಇದ್ದಾರೆ. ಮಾಡಿ ನೋಡಿ, ಯತ್ನಾಳ್ ಅವರೇ ಸುಮಾರು ಆರೋಪಗಳು ಮಾಡಿದ್ದಾರೆ. BJPಯಲ್ಲಿ ಮುಖ್ಯಮಂತ್ರಿ ಆಗಲಿಕ್ಕೆ 2,500 ಕೋಟಿ ರೂಪಾಯಿ ಕೊಡಬೇಕು, ಮಂತ್ರಿ ಆಗಲಿಕ್ಕೆ 500 ಕೋಟಿ ರೂಪಾಯಿ ಕೊಡಬೇಕು. ಅದಕ್ಕೆ ಉತ್ತರ ಕೊಡಬೇಕಲ್ಲ. ಅದೇ ಹೇಳಿದ್ನಲ್ಲ ನಾನೀಗ. ಯತ್ನಾಳ್ ಅವರು ಹೇಳ್ತಾ ಇದ್ದಾರಲ್ಲ, ನಿಮ್ಮ ಪಕ್ಷದವ್ರು ಹೇಳ್ತಾ ಇದ್ದಾರಪ್ಪ, ನಿಮ್ಮ ಪಕ್ಷದವರೇ ಹೇಳ್ತಾ ಇದ್ದಾರೆ. ಮತ್ತು ಈಗ ಅದಕ್ಕೆ ಅದು ಸತ್ಯನೇ ಅಂತ ಆಯ್ತಲ್ಲ. ನಿಮ್ಮಲ್ಲಿ ನೀವೇನಾದರೂ ನೋಟಿಸ್ ಕೊಟ್ಟಿದ್ದೀರಾ ಅವರಿಗೆ? ಅಂದರೆ ನಿಮ್ಮದು ಬೆಂಬಲ ಇದೆ, ವರಿಷ್ಠರು ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಯತ್ನಾಳ್ ಅವ್ರು ಏನೇನು ಹೇಳ್ತಾ ಇದ್ದಾರೆ ಅದು ಸತ್ಯನೇ ಇದೆ. ಅವ್ರು ಭಾರತೀಯ ಜನತಾ ಪಕ್ಷದ ಮೇಲೆ ಏನೇನು ಆರೋಪಗಳು ಮಾಡ್ತಾ ಇದ್ದಾರೆ 100ಕ್ಕೆ 100 ಸತ್ಯ. ಇದಕ್ಕೆ ಈ ರಾಜ್ಯದ ಜನರಿಗೆ ಉತ್ತರ ಕೊಡಲಿ. ಆಸಿಫ್ ಕೋಟಿ ರೂಪಾಯಿ ನಮ್ಮ ಕಾಂಗ್ರೆಸ್ ಆಮಿಷ ಬರ್ತಾರೆ ಅಂತ ಹೇಳಿದ್ರು. ಬಟ್ ಅದ್ರ ಬೆನ್ನಲ್ಲಿ ಇವತ್ತು ಶಾಸಕ ಘಾನಿದವರು 100 ಕೋಟಿ 50 ಕೋಟಿಯಲ್ಲಿ 100 ಕೋಟಿಗೆ ಆಮಿಷ ಬರ್ತಾರೆ. BJPಯವರು ಯಾವ ಮಟ್ಟಕ್ಕೂ ಇಳಿತಾರೆ. ಅಧಿಕಾರ ದಾಹಕ್ಕಾಗಿ ಏನೋ ಮಾಡಲಿಕ್ಕೆ ಹೇಸದವರು ಭಾರತೀಯ ಜನತಾ ಪಕ್ಷದವರು. 17 ಜನ ಶಾಸಕರಿಗೆ ಖರೀದಿ ಮಾಡಿದ್ದು ನಿಮ್ಗೆ ಗೊತ್ತದ ಇಲ್ಲ? ನಿಮಗೂ ಗೊತ್ತೇ ಅದಲ್ಲ. ನಿದರ್ಶನಗಳಿದ್ದಾವೆ, ಬಹಳಷ್ಟು ಪುರಾವೆಗಳಿದ್ದಾವೆ. ಅಸೆಂಬ್ಲಿಯಲ್ಲಿ ಚರ್ಚೆ ಆಗಿದೆ. ಮತ್ತು ಇದಕ್ಕಿಂತ ಜಾಸ್ತಿ ಪುರಾವೆ ಮತ್ತೇನು ಬೇಕಾ? ಈಗ 50ರಿಂದ 60 ಮೂರೂ ಉಪಚುನಾವಣೆಯಲ್ಲಿ ನಾವು ಗೆಲ್ತೀವಿ. ಮಹಾರಾಷ್ಟ್ರದಲ್ಲಿ ಮಹಾವಿಕಾಸ್ ಅಘಾಡಿ ಅತ್ಯಂತ ಪ್ರಚಂಡ ಬಹುಮತದಿಂದ ಸುಮಾರು 160ರಿಂದ 180 ಸ್ಥಾನಗಳಲ್ಲಿ ಜಯಗಳಿಸಿ ಇವತ್ತು ನಾವು ಸರ್ಕಾರ ರಚನೆ ಮಾಡ್ತೀವಿ. ಬಿಪಿಎಲ್ನಿಂದ ಎಪಿಎಲ್ ಕಾರ್ಡ್ ವರ್ಗಾವಣೆ ಆಗ್ತದೆ ರಾಜ್ಯಾದ್ಯಂತ. ನೋಡಿ, ಈಗ ಬಹಳ ಕಡೆ ದೂರುಗಳಿದೆ. ಸಾಹುಕಾರರು, ಮನೆ ಇದ್ದವರು, ನೌಕರರು, ಇನ್ಕಮ್ ಟ್ಯಾಕ್ಸ್ ಕಟ್ಟವರು ಎಲ್ಲರೂ BPL ಕಾರ್ಡ್ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಒಂದು ನೋಡಿ ಆರೋಪ ಇದೆ. ಈಗ ನಾವು ಬಡತನಕ್ಕಿಗಿಂತ ಕೆಳಗಡೆ ಇದ್ದಂಥವ್ರಿಗೆ BPL ಕಾರ್ಡ್ ಕೊಡಬೇಕು ಅನ್ನೋಂಥದ್ದು ಇದೆ. ಬಡತನಕ್ಕಿಗಿಂತ ನಾವು ಅಂಕಿಅಂಶಗಳೇನು ತೋರಿಸ್ತೀವಿ, 20% ಬಡತನಕ್ಕಿಗಿಂತ ಕೆಳಗಡೆ ಇದ್ದಾರೆ. ಆಯಿತು, ಮಧ್ಯಮ ವರ್ಗದವ್ರಿಗೂ ಸೇರಿಸ್ಕೊಳ್ಳಿ. ಮ್ಯಾಕ್ಸಿಮಮ್ ಎಷ್ಟು ಹಾಕ್ತಾರೆ? 50%, 60%, 80% BPL ಕಾರ್ಡ್ ಕೊಟ್ಟಿದ್ದೇವೆ. ಕೆಲವೊಂದು ಜಿಲ್ಲೆಗಳಲ್ಲಿ 95% BPL ಕಾರ್ಡ್ ಹೋಗಿದ್ದಾವೆ. ಅಂದರೆ ಯಾರು ಅದ್ರ ಬಗ್ಗೆ ಇವತ್ತು ನೈಜವಾದಂಥ ಯಾರು ಬಡತನಕ್ಕಿಂತ ಕೆಳಗಡೆ ಇದ್ದಂಥವ್ರಿದ್ದಾರೆ ಅವ್ರು ಯಾರಿಗೂ BPL ಕಾರ್ಡಿಂದ ವಂಚನೆ ಮಾಡಲಾಗೋದಿಲ್ಲ. ನೋಡಿ, ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು, ಮಾನ್ಯ ಪರಮೇಶ್ವರ್ ಅವರು ಇದಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ನೋಡಿ, ಕಾನೂನಿದೆ. ಕಾನೂನು ಪ್ರಕಾರ ಎಲ್ಲರೂ ಹೋಗಲೇಬೇಕಾಗ್ತದೆ, ಹೋಗ್ತಾರೆ. ನೋಡಿ, ವರಿಷ್ಠರು ತೀರ್ಮಾನ ಮಾಡ್ತಾರೆ. ನಮ್ಮ ಪಕ್ಷದಲ್ಲಿ ಒಂದು ವ್ಯವಸ್ಥೆ ಇದೆ ನೋಡಿ, ಆ ವ್ಯವಸ್ಥೆಯಲ್ಲಿ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಬಿಜೆಪಿ ಪಾದಯಾತ್ರೆ ಮಾಡ್ತೀನಿ ಅಂತ ಹೇಳಿ ನೋಡಿ, ಅವರಿಗೆ ಪಾಪ ಪಶ್ಚಾತ್ತಾಪ ಮಾಡಿಕೊಳ್ಳಿಕ್ಕೆ BJPಯವರು ಪಾದಯಾತ್ರೆ ಮಾಡಲಿ. ಯಾಕೆಂದರೆ ಇದೆಲ್ಲ ವಿವಾದ ಹುಟ್ಟಾಕಿದ್ದೇ BJPಯವರು. ವಕ್ಫ್ ಪ್ರಕರಣದಲ್ಲಿನೂ ನೋಟಿಸ್ಗಳು ಕೊಟ್ಟಿದ್ದು BJPಯವರೇ. ಇವತ್ತು ಅಪರಾಧ ಮಾಡೋರು BJPಯವರೇ, ದೂರು ಕೊಡೋರು BJPಯವರೇ, ವಿಚಾರಣೆ ಮಾಡೋರು BJPಯವರೇ, ತೀರ್ಪು ಕೊಡೋರು BJPಯವರೇ. ಜನ ಅರ್ಥ ಮಾಡಿಕೊಳ್ತಾರೆ. ನೋಡಿ, ಒಂದು ಮನೆ 100 ಬಾಗಿಲು ಆಗ್ಯಾವ ಅವ್ರದ್ದು. ಈಗ BJP ಈಗ ಮುಗಿದೋದ ಅಧ್ಯಾಯ ಇದೆ, ಯಾಕೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಸಮಯ ವ್ಯರ್ಥ ಮಾಡ್ಕೊಳ್ಬೇಕು? ಯತ್ನಾಳ್ ಗ್ರೂಪ್ 25ಕ್ಕೆ ಮಾಡ್ತಾ ಇದ್ದಾರೆ, ಬಿಜೆಪಿ 21ಕ್ಕೆ ಮಾಡ್ತಾ ಇದ್ದಾರೆ. ಮಾಡಿ ನೋಡಿ, ಯತ್ನಾಳ್ ಅವರೇ ಸುಮಾರು ಆರೋಪಗಳು ಮಾಡಿದ್ದಾರೆ. BJPಯಲ್ಲಿ ಮುಖ್ಯಮಂತ್ರಿ ಆಗಲಿಕ್ಕೆ 2,500 ಕೋಟಿ ರೂಪಾಯಿ ಕೊಡಬೇಕು, ಮಂತ್ರಿ ಆಗಲಿಕ್ಕೆ 500 ಕೋಟಿ ರೂಪಾಯಿ ಕೊಡಬೇಕು. ಅದಕ್ಕೆ ಉತ್ತರ ಕೊಡಬೇಕಲ್ಲ. ಅದೇ ಹೇಳಿದ್ನಲ್ಲ ನಾನೀಗ. ಯತ್ನಾಳ್ ಅವರೇ ಹೇಳ್ತಾ ಇದ್ದಾರಲ್ಲ, ನಿಮ್ಮ ಪಕ್ಷದವ್ರು ಹೇಳ್ತಾ ಇದ್ದಾರಪ್ಪ, ನಿಮ್ಮ ಪಕ್ಷದವರೇ ಹೇಳ್ತಾ ಇದ್ದಾರೆ. ಮತ್ತು ಈಗ ಅದಕ್ಕೆ ಅದು ಸತ್ಯನೇ ಅಂತ ಆಯ್ತಲ್ಲ. ನಿಮ್ಮಲ್ಲಿ ನೀವೇನಾದರೂ ನೋಟಿಸ್ ಕೊಟ್ಟಿದ್ದೀರಾ ಅವರಿಗೆ? ಅಂದರೆ ನಿಮ್ಮದು ಬೆಂಬಲ ಇದೆ, ವರಿಷ್ಠರು ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಯತ್ನಾಳ್ ಅವ್ರು ಏನೇನು ಹೇಳ್ತಾ ಇದ್ದಾರೆ ಅದು ಸತ್ಯನೇ ಇದೆ. ಅವ್ರು ಭಾರತೀಯ ಜನತಾ ಪಕ್ಷದ ಮೇಲೆ ಏನೇನು ಆರೋಪಗಳು ಮಾಡ್ತಾ ಇದ್ದಾರೆ 100ಕ್ಕೆ 100 ಸತ್ಯ. ಇದಕ್ಕೆ ಈ ರಾಜ್ಯದ ಜನರಿಗೆ ಉತ್ತರ ಕೊಡಲಿ. ಆಸಿಫ್